Hello students, welcome back to our English class. In this class, we will try to understand the most expected multiple choice questions and answers from the lesson Everything I Need to Know I Learned in the Forest, written by Vandana Shiva. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗಿರುವಂಥ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಪಾಠದಿಂದ ಎಕ್ಸಾಮಿನೇಷನಲ್ಲಿ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪಾಠದಿಂದ ಅಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು. ದ ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಫಾರ್ ವುಮೆನ್ ವಾಸ್ ಡ್ಯಾಶ್. ಈ ಪಾಠದಲ್ಲಿ ಅಲ್ಲಿ ಚಿಪ್ಕೋ ಮೂಮೆಂಟ್ ಬಗ್ಗೆ ಹೇಳುವಾಗ ಈ ಲೈನ್ ಬರ್ತದೆ. ಅಲ್ಲಿ ಗಂಡಸರ ಪ್ರಕಾರ ಅಲ್ಲ, ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಕಳ ಪ್ರಕಾರ ಈ ಕಾಡಿನ ನಿಜವಾಗಿರ್ತಕ್ಕಂಥ ಮೌಲ್ಯ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಟಿಂಬರ್ ಫ್ರಾಮ್ ಡೆಡ್ ಟ್ರೀಸ್, ಆಪ್ಷನ್ ಬಿ ಸೋರ್ಸ್ ಆಫ್ ಬೇಸಿಕ್ ಇನ್ಕಮ್, ಆಪ್ಷನ್ ಸಿ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್, ಆಪ್ಷನ್ ಡಿ ಫುಡ್ ಆ್ಯಂಡ್ ಶೆಲ್ಟರ್ ಅಂತ ಇದೆ. ತಾವು ಪಾಠ ಓದ್ಕೊಂಡು ಅರ್ಥ ಮಾಡ್ಕೊಂಡಿರ್ತೀರ, ತಾವು ಈಸಿಯಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಸ್ಪ್ರಿಂಗ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇನ್ ಅಗ್ರಿಕಲ್ಚರ್ ಲೀಡ್ಸ್ ಟು. ಈ ಕೃಷಿಯಲ್ಲಿ ನಾವು ಈ ಜೀವ ವಿವಿಧತೆಯನ್ನು ಕಾಪಾಡ್ಕೊಂಡು ಬಂದರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಫುಡ್ ಪ್ರೊಡಕ್ಷನ್ ಅಂತ ಇದೆ. ಆಪ್ಷನ್ ಬಿ ಎ ಡೆವಲಪಿಂಗ್ ವೆರೈಟಿ ಆಫ್ ಫುಡ್ ಗ್ರೇನ್ಸ್ ಅಂತ ಇದೆ. ಆಪ್ಷನ್ ಸಿ ಮೋರ್ ಕ್ವಾಲಿಟಿ ಫುಡ್ ಆ್ಯಂಡ್ ಹೈಯರ್ ನ್ಯೂಟ್ರಿಷನ್ಸ್ ಅಂತ ಇದೆ. ಆಪ್ಷನ್ ಡಿ ಡಿಕ್ರೀಸ್ ಆಫ್ ಕ್ವಾಲಿಟಿ ಫುಡ್ ಆ್ಯಂಡ್ ಹೈಯರ್ ನ್ಯೂಟ್ರಿಷನ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಮೋರ್ ಕ್ವಾಲಿಟಿ ಫುಡ್ ಆ್ಯಂಡ್ ಹೈಯರ್ ನ್ಯೂಟ್ರಿಷನ್. ಈ ಕೃಷಿಯಲ್ಲಿ ನಾವು ಜೀವ ವೈವಿಧ್ಯತೆಯನ್ನು ಕಾಪಾಡ್ಕೊಂಡು ಬಂದರೆ ಅಲ್ಲಿರ್ತಕ್ಕಂಥ ಆಹಾರದ ಕ್ವಾಲಿಟಿನಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಕೂಡ ಜಾಸ್ತಿ ಆಗಿರುತ್ತೆ ಅಂತ ವಂದನಾ ಶಿವ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳ್ಬೋದು ನೋಡಿ. ದ ಕಾನ್ಫರೆನ್ಸ್ ಆರ್ಗನೈಸ್ಡ್ ಬೈ ದ UN ಜನರಲ್ ಅಸೆಂಬ್ಲಿ ಏಮ್ಡ್ ಆಟ್ ಟ್ರಾನ್ಸ್ಫಾರ್ಮಿಂಗ್ ದ ಡಾಮಿನೇಷನ್ ಆಫ್ ಅಂತ ಕೇಳಿದ್ದಾರೆ. ಇಲ್ಲಿ UN ಜನರಲ್ ಅಸೆಂಬ್ಲಿ ಅವರು ಒಂದು ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಟ್ರಾನ್ಸ್ಫಾರ್ಮಿಂಗ್ ದ ಡಾಮಿನೇಷನ್, ಈ ಪ್ರಭುತ್ವವನ್ನು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕಾಗಿಯೇ ಅವರು ಆ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿದ್ದಾರೆ. ಯಾವ ಡಾಮಿನೇಷನ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ಪೀಪಲ್ ಓವರ್ ನೇಚರ್, ಆಪ್ಷನ್ ಬಿ ಮೆನ್ ಓವರ್ ವುಮೆನ್, ಆಪ್ಷನ್ ಸಿ ರಿಚ್ ಓವರ್ ದ ಪುವರ್, ಆಪ್ಷನ್ ಡಿ ಆಲ್ ದ ಎಬೋವ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಲ್ ದ ಎಬೋವ್. ಈ ಎಲ್ಲ ಡಾಮಿನೇಷನ್ಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರವಾಗಿಯೇ ಅವರು ಆ ಕಾನ್ಫರೆನ್ಸನ್ನು ಆರ್ಗನೈಸ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ವೇರ್ ಅಕಾರ್ಡಿಂಗ್ ಟು ವಂದನಾ ಶಿವ ಡಿಡ್ ಹರ್ ಎಕಾಲಜಿಕಲ್ ಜರ್ನಿ ಸ್ಟಾರ್ಟ್. ವಂದನಾ ಶಿವ ಅವರು ಹೇಳೋ ಪ್ರಕಾರ ಅವರ ಎಕಾಲಜಿಕಲ್ ಜರ್ನಿ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಈ ಪಾಠದ ಆರಂಭದಲ್ಲಿನೇ ಇದು ಬರುತ್ತೆ. ಆಪ್ಷನ್ಸ್ ನೋಡಿ. ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ, ಇನ್ ದ ಫಾರೆಸ್ಟ್ ಆಫ್ ಅಮೆಝಾನ್, ಇನ್ ದ ಫಾರೆಸ್ಟ್ ಆಫ್ ಕೇರಳ, ಇನ್ ದ ಫಾರೆಸ್ಟ್ ಆಫ್ ಕರ್ನಾಟಕ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಇಲ್ಲಿ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇನ್ ದ ಫಾರೆಸ್ಟ್ ಆಫ್ ಹಿಮಾಲಯ, ಹಿಮಾಲಯದ ಬೆಟ್ಟಗಳಲ್ಲಿನೇ ಅವರ ಒಂದು ಎಕಾಲಜಿಕಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಚಿಪ್ಕೋ ಮೂಮೆಂಟ್ ಈಸ್ ಎ ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು. ಈ ಚಿಪ್ಕೋ ಮೂಮೆಂಟ್ ಬಗ್ಗೆ ಹೇಳುವಾಗ ಬರ್ತದೆ, ಅದು ಒಂದು ನಾನ್ ವೈಲೆನ್ಸ್ ರೆಸ್ಪಾನ್ಸ್ ಆಗಿರ್ತದೆ. ಯಾವುದರ ವಿರುದ್ಧ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ದ ಲಾರ್ಜ್ ಸ್ಕೇಲ್ ಅಫಾರೆಸ್ಟೇಷನ್, ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ದ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲೈಸೇಷನ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ. ಈ ಚಿಪ್ಕೋ ಮೂಮೆಂಟ್ ಬಗ್ಗೆ ತಾವು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್. ಈ ಕಾಡನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡ್ತಾ ಇರ್ತಾರೆ. ಆ ಕಾಡಿನ ರಕ್ಷಣೆಗೋಸ್ಕರವಾಗಿಯೇ ಈ ಚಿಪ್ಕೋ ಮೂಮೆಂಟ್ ನಡೀತದೆ ಅನ್ನೋದನ್ನು ತಾವು ಪಾಠದಲ್ಲಿ ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ದ ವುಮೆನ್ ಹೂ ಲೆಡ್ ದ ರೆಸಿಸ್ಟೆನ್ಸ್ ಅಗೇನೆಸ್ಟ್ ಹರ್ ಓನ್ ಹಸ್ಬೆಂಡ್. ಇದು ಕೂಡ ಚಿಪ್ಕೋ ಮೂಮೆಂಟ್ ಬಗ್ಗೆ ಹೇಳುವಾಗನೇ ಬರ್ತದೆ. ಅಲ್ಲಿ ಒಬ್ಬ ಹೆಣ್ಮಗಳು ತನ್ನ ಗಂಡನ ವಿರುದ್ಧನೇ ಪ್ರತಿಭಟನೆಗೆ ಇಳಿತಾರೆ. ಅವ್ರ ಹೆಸರು ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ವಂದನಾ ಶಿವ, ಆಪ್ಷನ್ ಬಿ ಜಮೀಲಾ ಬೀಬಿ, ಆಪ್ಷನ್ ಸಿ ಮನೋರ್ಮನಿ, ಆಪ್ಷನ್ ಡಿ ಬಚ್ನಿ ದೇವಿ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್, ಬಚ್ನಿ ದೇವಿ. ಈ ಬಚ್ನಿ ದೇವಿ ಅನ್ನೋಳು ತನ್ನ ಗಂಡನ ವಿರುದ್ಧನೇ ತಿರುಗಿ ಬೀಳ್ತಾಳೆ. ಯಾಕೆ ಅಂತಂದರೆ ಅವಳ ಗಂಡ ಈ ಕಾಡನ್ನು, ಈ ಮರಗಳನ್ನು ಕಟ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ತೊಗೊಂಡಿರ್ತಾನೆ. ಸೊ ಹಾಗಾಗಿ ತನ್ನ ಸ್ವಂತ ಗಂಡ ಅನ್ನೋದನ್ನು ಬಿಟ್ಟು ಆ ಕಾಡಿನ ರಕ್ಷಣೆಗಾಗಿ ತನ್ನ ಗಂಡನ ವಿರುದ್ಧನೇ ಅವಳು ಪ್ರತಿಭಟನೆ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ವಂದನಾ ಲರ್ನ್ ಫ್ರಮ್ ದ ಚಿಪ್ಕೋ ಮೂಮೆಂಟ್.
ಈ ಚಿಪ್ಕೋ ಮೂಮೆಂಟಿಂದ ವಂದನಾ ಶಿವ ಅವರು ಏನು ಕಲ್ತ್ಕೊಂಡ್ರು, ಏನು ತಿಳ್ಕೊಂಡ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆನ್ಸರ್ ನೋಡಿ. ಆಪ್ಷನ್ ಎ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂತ ಇದೆ. ಆಪ್ಷನ್ ಬಿ ಬಯೋಡೈವರ್ಸಿಟಿ ಆ್ಯಂಡ್ ಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂತ ಇದೆ. ಆಪ್ಷನ್ ಸಿ ಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂತ ಇದೆ. ಆಪ್ಷನ್ ಡಿ ಆಲ್ ದ ಎಬೋ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಇದನ್ನು ಅವರು ಈ ಚಿಪ್ಕೋ ಮೂಮೆಂಟಿಂದ ಕಲಿತಾರೆ. ಈ ಜೀವ ವೈವಿಧ್ಯತೆ ಮತ್ತು ಅದನ್ನು ಆಧರಿಸಿರ್ತಕ್ಕಂಥ ಆರ್ಥಿಕತೆಗಳ ಬಗ್ಗೆ ಅವರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೇಮ್ ವಂದನಾ ಶಿವಾಸ್ ಬುಕ್ ಮೆನ್ಷನ್ಡ್ ಇನ್ ದ ಎಸ್ಸೆ. ಈ ಒಂದು ಪಾಠದಲ್ಲಿ ಒಂದು ಪುಸ್ತಕದ ಹೆಸರು ಹೇಳ್ತಾರೆ. ಅದು ವಂದನಾ ಶಿವ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಇಲ್ಲಿ ಆಪ್ಷನ್ ನೋಡಿ. ಆಪ್ಷನ್ ಎ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್, ಆಪ್ಷನ್ ಬಿ ಮೊನೋಕಲ್ಚರ್ಸ್ ಆಫ್ ದ ಬಾಡಿ, ಆಪ್ಷನ್ ಸಿ ಮೊನೋಕಲ್ಚರ್, ಆಪ್ಷನ್ ಡಿ ತಪೋವನ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್. ಈ ಪುಸ್ತಕವನ್ನು ವಂದನಾ ಶಿವ ಅವರು ಬರೆದಿದ್ದಾರೆ. ಇಲ್ಲಿ ತಪೋವನ ಅನ್ನೋದು ಕೂಡ ಈ ಪಾಠದಲ್ಲಿ ಮೆನ್ಷನ್ ಆಗುತ್ತೆ, ಆದರೆ ವಂದನಾ ಶಿವ ಅವರು ಬರೆದಿದ್ದಲ್ಲ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ರೂಟ್ ಆಫ್ ದ ಇಂಪೆವರಿಶ್ಮೆಂಟ್ ಆಫ್ ನೇಚರ್ ಈಸ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಡ್ಯಾಶ್ ಅಂತ ಇದೆ. ಈ ಪ್ರಕೃತಿಯ ವಿನಾಶ ಏನಾಗ್ತಾ ಇದೆ, ಅದರ ಮೂಲ ಕಾರಣ ಏನು, ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಇರೋದಕ್ಕೆ ಹೀಗಾಗ್ತಾ ಇದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಅಂತ ಇದೆ. ಆಪ್ಷನ್ ಬಿ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಅಂತ ಇದೆ. ಆಪ್ಷನ್ ಸಿ ಗ್ಲೋಬಲೈಜೇಷನ್ ಅಂತ ಇದೆ. ಆಪ್ಷನ್ ಡಿ ಇಂಡಸ್ಟ್ರಿಯಲೈಜೇಷನ್ ಅಂತ ಇದೆ. ಈ ಪಾಠದಲ್ಲಿ ವಂದನಾ ಶಿವ ಅವರು ಹೇಳೋ ಪ್ರಕಾರ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್. ಇದನ್ನು ಮನುಷ್ಯ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರೋದರಿಂದನೇ ಈ ಪ್ರಕೃತಿ ನಾಶ ಆಗ್ತಾ ಇದೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಇಯರ್ ವಾಸ್ ದ ನವಧಾನ್ಯ ಮೂವ್ಮೆಂಟ್ ಸ್ಟಾರ್ಟೆಡ್? ನವಧಾನ್ಯ ಫಾರ್ಮನ್ನು ಈ ವಂದನಾ ಶಿವ ಅವರು ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ ವರ್ಷದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ಇನ್ 1947, ಆಪ್ಷನ್ ಬಿ ಇನ್ 1975, ಆಪ್ಷನ್ ಸಿ ಇನ್ 1987, ಆಪ್ಷನ್ ಡಿ ಇನ್ 1978 ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ 1987 ಅಂತ ತಾವು ಮಾರ್ಕ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆ. ವೇರ್ ವಾಸ್ ದ ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಬೈ ವಂದನಾ ಶಿವ? ಈ ನವಧಾನ್ಯ ಫಾರ್ಮನ್ನು ವಂದನಾ ಶಿವ ಅವರು ಸ್ಟಾರ್ಟ್ ಮಾಡ್ತಾರಲ್ಲ, ಅದು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಇನ್ ಡೆಲ್ಲಿ, ಆಪ್ಷನ್ ಬಿ ಇನ್ ಹಿಮಾಲಯ, ಆಪ್ಷನ್ ಸಿ ಇನ್ ಡೂನ್ ವ್ಯಾಲಿ, ಆಪ್ಷನ್ ಡಿ ಇನ್ ಕೆನಡಾ. ತಮಗೆ ಆಲ್ರೆಡಿ ಆನ್ಸರ್ ಗೊತ್ತು ಅಂತ ಅನ್ಕೋತೀನಿ. ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್, ಇನ್ ಡೂನ್ ವ್ಯಾಲಿ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಿಚ್ ಕಂಟ್ರಿ ಹ್ಯಾಸ್ ರೆಕಗ್ನೈಸ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್? ಯಾವುದೋ ಒಂದು ದೇಶ ಅದರ ಸಂವಿಧಾನದಲ್ಲಿನೇ ಈ ಪ್ರಕೃತಿಗೆ ಒಂದು ಹಕ್ಕನ್ನು ಕೊಟ್ಟಿದೆ. ನಮ್ಮ ದೇಶದ ಸಂವಿಧಾನದಲ್ಲಿ ನಾವು ಮನುಷ್ಯರಿಗೆ ಮಾತ್ರ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟಿದ್ದೀವಿ. ಆದರೆ ಯಾವುದೋ ಒಂದು ದೇಶ ಈ ಪ್ರಕೃತಿಗೂ ಕೂಡ ಅದರ ಹಕ್ಕನ್ನು ತನ್ನ ಸಂವಿಧಾನದಲ್ಲಿ ಕೊಟ್ಟಿದೆ. ಯಾವ ದೇಶ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಬೊಲಿವಿಯಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಕ್ವಾಡರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಕ್ವಾಡರ್. ಈ ಇಕ್ವಾಡರ್ ದೇಶದಲ್ಲಿರ್ತಕ್ಕಂಥ ಸಂವಿಧಾನದಲ್ಲಿನೇ ಪ್ರಕೃತಿಗೆ ಕೂಡ ಒಂದು ಹಕ್ಕನ್ನು ನೀಡಿದ್ದಾರೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್. ನೇಮ್ ದ ಕಂಟ್ರಿ ದಟ್ ಹ್ಯಾಸ್ ಇನಿಷಿಯೇಟೆಡ್ ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮದರ್ ಅರ್ತ್? ಇವೆರಡನ್ನೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ದಂಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ರೈಟ್ಸ್ ಆಫ್ ನೇಚರ್ ಅಂತ ಬಂದರೆ ಅದು ಇಕ್ವಾಡರ್ ಅಂತ ತಿಳ್ಕೊಳ್ಳಿ. ಇಲ್ಲಿ ರೈಟ್ಸ್ ಆಫ್ ಮದರ್ ಅರ್ತ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆಪ್ಷನ್ ನೋಡಿ. ಆಪ್ಷನ್ ಎ ಬೊಲಿವಿಯಾ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಕ್ವಾಡರ್. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಬೊಲಿವಿಯಾ. ರೈಟ್ಸ್ ಆಫ್ ನೇಚರ್ ಅಂತ ಬಂದರೆ ಇಕ್ವಾಡರ್ ಅಂತ ನೆನ್ಪಿಟ್ಕೊಳ್ಳಿ. ರೈಟ್ಸ್ ಆಫ್ ಮದರ್ ಅರ್ತ್ ಅಂತ ಬಂದಾಗ ಬೊಲಿವಿಯಾ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ. ಹೂಮ್ ಡಸ್ ವಂದನಾ ಶಿವ ರೆಫರ್ ಟು ಆಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್? ಈ ಪಾಠದಲ್ಲಿ ವಂದನಾ ಶಿವ ಅವರು ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕರೀತಾರೆ. ಯಾರನ್ನು ಹಾಗೆ ಕರೀತಾರೆ ಅಂತ ಪ್ರಶ್ನೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ಫ್ರಾನ್ಸಿಸ್ ಬೇಕನ್ ಅಂತ ಇದೆ. ತಮ್ಮೆಲ್ಲರಿಗೂ ಕೂಡ ಇದಕ್ಕೆ ಉತ್ತರ ಗೊತ್ತು ಅಂತ ಅನ್ಕೋತೀನಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಫ್ರಾನ್ಸಿಸ್ ಬೇಕಿನ್. ಇವರನ್ನು ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ನೋಡಿ. ವಾಟ್ ಡಸ್ ದ ಅರ್ತ್ ಯೂನಿವರ್ಸಿಟಿ ಟೀಚ್?
ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಅರ್ತ್ ಯೂನಿವರ್ಸಿಟಿ ಏನನ್ನು ಕಲಿಸುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಡೆಮಾಕ್ರಸಿ, ಆಪ್ಷನ್ ಬಿ ಡೈವರ್ಸಿಟಿ, ಆಪ್ಷನ್ ಸಿ ಅರ್ತ್ ಡೆಮಾಕ್ರಸಿ, ಆಪ್ಷನ್ ಡಿ ಯೂನಿಟಿ. ತಮಗೆ ಆಲ್ರೆಡಿ ಆನ್ಸರ್ ಗೊತ್ತು ಅಂತ ಅನ್ಕೋತೀನಿ. ತುಂಬ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಅರ್ತ್ ಡೆಮಾಕ್ರಸಿ, ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ದ ಅರ್ತ್ ಡೆಮಾಕ್ರಸಿ ಅನ್ನೋದನ್ನು ಪಾಠದಲ್ಲಿ ತಾವು ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ, ದ ಅರ್ತ್ ಯೂನಿವರ್ಸಿಟಿ ಸ್ಟಾರ್ಟೆಡ್ ಬೈ ವಂದನಾ ಶಿವ ಲೊಕೇಟೆಡ್ ಆ್ಯಟ್. ಅವರು ಅರ್ತ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ರಲ್ಲ, ಎಲ್ಲಿ ಈ ಅರ್ತ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ನವಧಾನ್ಯ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಇಕ್ವಾಡರ್ ಅಂತ ಇದೆ. ತುಂಬ ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್, ನವಧಾನ್ಯ. ಅವರೇನು ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿನೇ ಈ ಅರ್ತ್ ಯೂನಿವರ್ಸಿಟಿ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ನೋಡಿ. ಹೂ ಈಸ್ ದ ಇನ್ಸ್ಪಿರೇಷನ್ ಬಿಹೈಂಡ್ ದ ಅರ್ತ್ ಯೂನಿವರ್ಸಿಟಿ ಸ್ಟಾರ್ಟೆಡ್ ಬೈ ವಂದನಾ ಶಿವ. ಈ ವಂದನಾ ಶಿವ ಅವರು ಸ್ಟಾರ್ಟ್ ಮಾಡಿರ್ತಕ್ಕಂಥ ಅರ್ತ್ ಯೂನಿವರ್ಸಿಟಿ ಏನಿದೆ, ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಅವರಿಗೆ ಮುಖ್ಯವಾಗಿ ಯಾರು ಪ್ರೇರಣೆ ಆಗಿದ್ರು, ಯಾರು ಇನ್ಸ್ಪಿರೇಷನ್ ಇತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ವಿವೇಕಾನಂದ, ಆಪ್ಷನ್ ಬಿ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಸಿ ಗಾಂಧೀಜಿ, ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್. ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಂತಿನಿಕೇತನ ಏನಿತ್ತಲ್ಲ, ಅದರಿಂದ ಪ್ರೇರಣೆಗೊಂಡು ಇವರು ಅರ್ತ್ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ವೇರ್ ಡಿಡ್ ರವೀಂದ್ರನಾಥ್ ಟ್ಯಾಗೋರ್ ಸ್ಟಾರ್ಟ್ ಎ ಲರ್ನಿಂಗ್ ಸೆಂಟರ್. ಅವರು ಶಾಂತಿನಿಕೇತನವನ್ನು ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಇನ್ ಶಾಂತಿನಿಕೇತನ ಇನ್ ಡೆಲ್ಲಿ, ಇನ್ ಶಾಂತಿನಿಕೇತನ ಇನ್ ಹಿಮಾಲಯ, ಇನ್ ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್, ಇನ್ ಶಾಂತಿನಿಕೇತನ ಇನ್ ಪಂಜಾಬ್. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಇನ್ನು ಶಾಂತಿನಿಕೇತನ ಇನ್ ವೆಸ್ಟ್ ಬೆಂಗಾಲ್. ಈ ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ಈ ಶಾಂತಿನಿಕೇತನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಲರ್ನಿಂಗ್ ಸೆಂಟರನ್ನು ಆರಂಭಿಸಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ವಂದನಾ ಶಿವ ವಾಟ್ ವ್ಯಾಲ್ಯೂಸ್ ಡೂ ದ ಫಾರೆಸ್ಟ್ ಟೀಚ್ ಅಸ್. ವಂದನಾ ಶಿವ ಅವರ ಪ್ರಕಾರ ಈ ಕಾಡು ನಮಗೆ ಯಾವ ವ್ಯಾಲ್ಯೂ, ಯಾವ ಮೌಲ್ಯಗಳನ್ನು ಕಲಿಸಿಕೊಡ್ತವೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಡೈವರ್ಸಿಟಿ, ಫ್ರೀಡಮ್, ಕೋ ಎಕ್ಸಿಸ್ಟೆನ್ಸ್, ಆಲ್ ದ ಎಬೋ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಆಲ್ ದ ಎಬೋ. ಈ ಕಾಡು ನಮಗೆ ಇದನ್ನೆಲ್ಲ ಕಲಿಸಿಕೊಡುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ರೂಟ್ ಕಾಸ್ ಆಫ್ ಡಿಸ್ಹಾರ್ಮನಿ ವಿತ್ ನೇಚರ್ ಆ್ಯಂಡ್ ವೈಲೆನ್ಸ್ ಎಗ್ನೆಸ್ಟ್ ದ ನೇಚರ್ ಆ್ಯಂಡ್ ಪೀಪಲ್. ಮನುಷ್ಯ ಪ್ರಕೃತಿ ವಿರುದ್ಧ ಮಾತ್ರ ಹಿಂಸೆಯನ್ನು ಮಾಡ್ತಾ ಇಲ್ಲ, ಮನುಷ್ಯರ ವಿರುದ್ಧ ಕೂಡ ಹಿಂಸೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಯುನಿಟಿ, ಆಪ್ಷನ್ ಬಿ ಸೆಪರೇಟಿಸಮ್, ಆಪ್ಷನ್ ಸಿ ಡೈವರ್ಸಿಟಿ, ಆಪ್ಷನ್ ಡಿ ಮೊನೋಕಲ್ಚರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸಪರೇಟಿಸಮ್. ಈ ಪ್ರಕೃತಿನೇ ಬೇರೆ, ನಾನೇ ಬೇರೆ ಅನ್ನತಕ್ಕಂಥ ಈ ಸಪರೇಟಿಸಮ್ ಅನ್ನತಕ್ಕಂಥ ಭಾವನೆ ಏನಿದೆಯಲ್ಲ, ಇದರಿಂದನೇ ಮನುಷ್ಯ ಪ್ರಕೃತಿ ಮೇಲೆ ಹಿಂಸೆ ಮಾಡ್ತಾ ಇದ್ದಾನೆ. ಹಾಗೆ ಮನುಷ್ಯರ ಮೇಲೆ ಕೂಡ ಹಿಂಸೆ ನಡೀತಾ ಇದೆ ಅನ್ನೋದನ್ನು ಪಾಠದಲ್ಲಿ ತಾವು ಕೇಳಿದ್ದೀರಾ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಟೆರಾ ಮಾಡ್ರೆ ಮೀನ್. ಇಲ್ಲಿ ಟೆರಾ ಮಾಡ್ರೆ, ಟೆರಾ ನಲೀಸ್ ಅಂತ ಎರಡು ವರ್ಡ್ ಬರ್ತವೆ. ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಇಲ್ಲಿ ಟೆರಾ ಮಾಡ್ರೆ ಅಂದರೆ ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಡೆಡ್ ಮ್ಯಾಟರ್, ಆಪ್ಷನ್ ಬಿ ವೈಬ್ರೆಂಟ್ ಅರ್ತ್, ಆಪ್ಷನ್ ಸಿ ಸೆಪರೇಟಿಸಮ್, ಆಪ್ಷನ್ ಡಿ ಮದರ್ ಅರ್ತ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಮದರ್ ಅರ್ತ್. ಟೆರಾ ಮಾಡ್ರೆ ಅಂತಂದರೆ ನೆನ್ಪಿಟ್ಕೊಂಡ್ಬಿಡಿ, ಅದರ ಅರ್ಥ ಮದರ್ ಅರ್ತ್ ಅಂತ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಸ್ ರಿಪ್ಲೇಸ್ಡ್ ಬಯೋಡೈವರ್ಸಿಟಿ ಅಕಾರ್ಡಿಂಗ್ ಟು ವಂದನಾ ಶಿವ. ಇದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ವೈವಿಧ್ಯತೆ, ಜೀವ ವೈವಿಧ್ಯತೆ ಅಂತ ಏನಿದೆ, ಬಯೋಡೈವರ್ಸಿಟಿ ಅಂತೇನಿದೆ, ಅದನ್ನು ಯಾವುದು ರೀಪ್ಲೇಸ್ ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಮೊನೋಕಲ್ಚರ್ ಆರ್ ಕಲ್ಚರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಮೊನೋಕಲ್ಚರ್ಸ್. ಈ ಬಯೋಡೈವರ್ಸಿಟಿ ಅನ್ನೋದು ಹೋಗ್ಬಿಟ್ಟು ಅದ್ರ ಜಾಗದಲ್ಲಿ ಮೊನೋಕಲ್ಚರ್ಸ್ ಅನ್ನೋದು ಬಂದಿದೆ ಅನ್ನೋದನ್ನು ವಂದನಾ ಶಿವ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಹ್ಯಾಸ್ ರಿಪ್ಲೇಸ್ಡ್ ದ ವೈಬ್ರೆಂಟ್ ಅರ್ತ್ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ. ಆಪ್ಷನ್ ಎ ರಾ ಮೆಟೀರಿಯಲ್ಸ್, ಆಪ್ಷನ್ ಬಿ ಡೆಡ್ ಮ್ಯಾಟರ್, ಆಪ್ಷನ್ ಸಿ ಮೊನೋಕಲ್ಚರ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ
ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಇಲ್ಲಿ ರಾ ಮೆಟೀರಿಯಲ್ಸ್ ಮತ್ತು ಡೆಡ್ ಅರ್ತ್ ಅನ್ನೋದೇನಿದೆ ಇವೆರಡು ಈ ವೈಬ್ರೆಂಟ್ ಅರ್ಥನ್ನು ರೀಪ್ಲೇಸ್ ಮಾಡಿದ್ದಾವೆ. ಅಂದರೆ ಭೂಮಿ ಅಂದರೆ ನಾವು ತಾಯಿ ಅಂತ ನಾವು ಭಾವನೆ ಇಟ್ಕೊಂಡಿದ್ವಿ, ಜೀವ ಜಗತ್ತು ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಏನಾಗಿದೆ, ಜನರ ದೃಷ್ಟಿನಲ್ಲಿ ಇದು ಒಂದು ರಾ ಮೆಟೀರಿಯಲ್ ಆಗಿದೆ, ಡೆಡ್ ಮ್ಯಾಟರ್ ಆಗಿದೆ, ನಾವು ಹೇಗೆ ಬೇಕಾದರೂ ಈ ಭೂಮಿನ ಎಕ್ಸ್ಪ್ಲೈಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪರಿಸರದ ನಾಶದತ್ತ ಮನುಷ್ಯ ಹೋಗ್ತಾ ಇದ್ದಾನೆ ಅನ್ನೋದು ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ನೇಮ್ ದ ಆಥರ್ ಆಫ್ ದ ಎಸ್ಸೆ ತಪೋವನ. ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದ್ದೆ, ಅಲ್ಲಿ ಮೊನೋಕಲ್ಚರ್ಸ್ ಆಫ್ ಮೈಂಡ್ ಅಂತ ಬಂದಾಗ ಅದನ್ನು ಬರೆದವರು ವಂದನಾ ಶಿವ. ಇಲ್ಲಿ ತಪೋವನ ಅನ್ನತಕ್ಕಂಥ ಎಸ್ಸೆ ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ, ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ಫ್ರಾನ್ಸಿಸ್ ಬೇಕನ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಮೊನೋಕಲ್ಚರ್ಸ್ ಆಫ್ ಮೈಂಡ್ ಅಂತ ಬಂದಾಗ ವಂದನಾ ಶಿವ, ತಪೋವನ ಅಂತ ಬಂದಾಗ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋದನ್ನು ತಾವು ನೆನ್ಪಿಟ್ಕೋಬೇಕು. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ನೋಡಿ, ವಾಟ್ ಈಸ್ ದ ಓನ್ಲಿ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಏನಾಗ್ತಾ ಇದೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಅದಕ್ಕೆ ಮಾರ್ಗ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಆಪ್ಷನ್ ಎ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಆಪ್ಷನ್ ಬಿ ದ ಕನ್ಸರ್ವೇಷನ್ ಆಫ್ ಡೈವರ್ಸಿಟಿ, ಆಪ್ಷನ್ ಸಿ ದ ಕನ್ಸರ್ವೇಷನ್ ಆಫ್ ಮೊನೋಕಲ್ಚರ್, ಆಪ್ಷನ್ ಡಿ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ. ಈ ಬಯೋಡೈವರ್ಸಿಟಿಯನ್ನು ನಾವು ಕಾಪಾಡ್ಕೊಂಡು ಬರಬೇಕಾಗತ್ತೆ. ಈ ಕೃಷಿನಲ್ಲಿ ಕೂಡ ಅದನ್ನು ಕಾಪಾಡ್ಕೊಂಡು ಬಂದ್ರೇ ಈ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅನ್ನೋದು ದೂರ ಆಗುತ್ತೆ ಅನ್ನೋದನ್ನು ವಂದನಾ ಶಿವ ಅವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬಿನ್ ದ ಟೀಚರ್ ಆಫ್ ಅಬಂಡೆನ್ಸ್ ಆ್ಯಂಡ್ ಫ್ರೀಡಮ್ ಆ್ಯಂಡ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್ ಅಕಾರ್ಡಿಂಗ್ ಟು ವಂದನಾ ಶಿವ. ವಂದನಾ ಶಿವ ಅವರ ಪ್ರಕಾರ ಇದೆಲ್ಲವನ್ನು ಯಾರು ಹೇಳ್ಕೊಡ್ತಾರೆ, ಯಾರು ಇದನ್ನು ಟೀಚ್ ಮಾಡ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಆಪ್ಷನ್ ಎ ಡೈವರ್ಸಿಟಿ, ಆಪ್ಷನ್ ಬಿ ಯೂನಿಟಿ, ಆಪ್ಷನ್ ಸಿ ಬಯೋಡೈವರ್ಸಿಟಿ, ಆಪ್ಷನ್ ಡಿ ನವಧಾನ್ಯ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಬಯೋಡೈವರ್ಸಿಟಿ. ಜೀವ ವೈವಿಧ್ಯತೆ ಅನ್ನೋದೇನಿದೆ ಅದರಿಂದ ನಾವು ಇದನ್ನೆಲ್ಲ ಕಲಿತೀವಿ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ಎಕೋ ಅಪರ್ಥೈಡ್ ರೆಫರ್ಸ್ ಟು ಅವರ್ ಬಿಲೀಫ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ವಿಚ್ ಟ್ರೀಟ್ ನೇಚರ್ ಆ್ಯಂಡ್ ಹ್ಯೂಮನ್ಸ್ ಆ್ಯಸ್. ಎಕೋ ಅಫರ್ಥೈಡ್, ಅಫರ್ಥೈಡ್ ಅಂದರೆ ಸಪರೇಟ್ನೆಸ್ ಅಂತ ಗೊತ್ತು. ಎಕೋ ಅಫರ್ಥೈಡ್ ಅಂದರೆ ಪ್ರಕೃತಿಯಿಂದ ನಾವು ಬೇರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಮನುಷ್ಯ ಮತ್ತು ಪ್ರಕೃತಿ ಮಧ್ಯಕ್ಕೆ ಹೇಗೆ ಸಂಬಂಧ ಇದೆ, ಹೇಗೆ ಅದನ್ನು ಟ್ರೀಟ್ ಮಾಡುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಆಪ್ಷನ್ ಎ ಸೇಮ್ ಎಂಟಿಟೀಸ್, ಆಪ್ಷನ್ ಬಿ ಸಪರೇಟ್ ಎಂಟಿಟೀಸ್, ಆಪ್ಷನ್ ಸಿ ನಾನ್ ಎಂಟಿಟೀಸ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ತಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಪ್ಷನ್ ಬಿ ಸಪರೇಟ್ ಎಂಟಿಟೀಸ್. ಎಕೋ ಅಪರ್ಥೈಡ್ ಅಂತಂದರೆ ಪ್ರಕೃತಿಯಿಂದ ನಾವು ಸಂಪೂರ್ಣವಾಗಿ ಬೇರೆ, ಪ್ರಕೃತಿಗೂ ನಮಗೂ ಸಂಬಂಧ ಇಲ್ಲ, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನತಕ್ಕಂಥ ಭಾವನೆ ಏನಿದೆಯಲ್ಲ ಅದನ್ನೇ ಇಲ್ಲಿ ಎಕೋ ಅಪರ್ಥೈಡ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಡಸ್ ವಂದನಾ ಶಿವ ಟರ್ಮ್ ದ ಎಂಪ್ಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್. ಎಂಪ್ಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್ ಅನ್ನೋದಕ್ಕೆ ಏನಂತ ಕರೀತಾರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡಿ, ಟೆರಾ ಮಾಡ್ರೆ, ಮೊನೋಕಲ್ಚರ್, ಟೆರಾನಲ್ಲಿಸ್, ಆಪ್ಷನ್ ಡಿ ಅಪರ್ಥೈಡ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಟೆರಾನಲ್ಲಿಸ್. ಟೆರಾ ಮಾಡ್ರೆ ಅಂತಂದರೆ ಮದರ್ ಅರ್ತ್, ಟೆರಾನಲ್ಲಿಸ್ ಅಂತಂದರೆ ಎಂಪ್ಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ಪ್ರಶ್ನೆನ ಕೇಳ್ತಾನೆ ಇರ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ಅಕಾರ್ಡಿಂಗ್ ಟು ವಂದನಾ ಶಿವ ಕಂಪೋಸ್ಡ್ ಸಾಂಗ್ಸ್ ಆ್ಯಂಡ್ ಪೋಯಮ್ಸ್ ಅಬೌಟ್ ಟ್ರೀಸ್ ಆ್ಯಂಡ್ ಫಾರೆಸ್ಟ್. ಈ ಪಾಠದಲ್ಲಿ ವಂದನಾ ಶಿವ ಅವರು ಈ ಕಾಡಿನ ಬಗ್ಗೆ ಹಾಡುಗಳನ್ನ ರಚನೆ ಮಾಡಿ ಹಾಡ್ತಾ ಇದ್ರು ಅಂತ ಹೇಳ್ತಾರೆ. ಯಾರು ಅಂತ ಪ್ರಶ್ನೆ. ಆಪ್ಷನ್ ನೋಡಿ, ವಂದನಾ ಶಿವಾಸ್ ಫಾದರ್, ವಂದನಾ ಶಿವಾಸ್ ಬ್ರದರ್, ವಂದನಾ ಶಿವಾಸ್ ಸಿಸ್ಟರ್, ವಂದನಾ ಶಿವಾಸ್ ಮದರ್. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಡಿ ಇಸ್ ಕರೆಕ್ಟ್ ಆನ್ಸರ್. ವಂದನಾ ಶಿವಾಸ್ ಮದರ್, ಅವರ ತಾಯಿ ಈ ಕಾಡುಗಳ ಬಗ್ಗೆ ಹಾಡುಗಳನ್ನ ಬರೆದು ಹಾಡ್ತಾ ಇದ್ರು. ಹಾಗಾದರೆ ಅವ್ರ ತಂದೆ ಏನು ಮಾಡ್ತಾ ಇದ್ರು ಅಂತ ಏನಾದ್ರು ಪ್ರಶ್ನೆ ಕೇಳಿದರೆ, ಹಿ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕ್ವಶನ್ ಬಂದಿಲ್ಲ, ಆದರೂ ಕೂಡ ವಾಟ್ ವಾಸ್ ವಂದನಾ ಶಿವಾಸ್ ಫಾದರ್ ಅಂತ ಕ್ವಶನ್ ಕೇಳಿದರೆ ಎ ಫಾರೆಸ್ಟ್ ಕನ್ಸರ್ವೇಟರ್ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ದ ಮೂಮೆಂಟ್ ವಿಚ್ ಟುಕ್ ಪ್ಲೇಸ್ ಇನ್ ಹಿಮಾಲಯ ರೀಸನ್ ಟು ಸೇವ್ ದ ಫಾರೆಸ್ಟ್. ಹಿಮಾಲಯ ರೀಸನಲ್ಲಿ ಈ ಕಾಡುಗಳನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಮೂಮೆಂಟ್ ನಡೀತಿದೆ, ಅದಕ್ಕೆ ಏನಂತ ಕರೀತಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ.
ತುಂಬ ಈಸಿ ಪ್ರಶ್ನೆ ಇದು. ಆಪ್ಷನ್ ಎ ಚಿಪ್ಕೋ, ಆಪ್ಷನ್ ಬಿ ಒಪ್ಪಿಕೋ, ಆಪ್ಷನ್ ಸಿ ಸತ್ಯಾಗ್ರಹ, ಆಪ್ಷನ್ ಡಿ ನಾನ್ ಕೋಆಪರೇಷನ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್, ಚಿಪ್ಕೋ. ಈ ಚಿಪ್ಕೋ ಅನ್ನುವಂಥದ್ದು ನಾನ್ ವೈಲೆಂಟ್ ರೆಸ್ಪಾನ್ಸ್ ಟು ದ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಅಂತ ತಾವು ನೆನ್ಪಿಟ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ದ ಮೂವ್ಮೆಂಟ್ ದಟ್ ವಂದನಾ ಶಿವ ಸ್ಟಾರ್ಟೆಡ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗಾಗಿ ಅವ್ರು ಏನೋ ಒಂದು ಮೂವ್ಮೆಂಟನ್ನು ಮಾಡ್ತಾರೆ, ಅದು ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಸಪ್ತಧಾನ್ಯ, ಆಪ್ಷನ್ ಬಿ ನವಧಾನ್ಯ, ಆಪ್ಷನ್ ಡಿ ದಶಧಾನ್ಯ, ಆಪ್ಷನ್ ಡಿ ಅಷ್ಟಧಾನ್ಯ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ನವಧಾನ್ಯ ಫಾರ್ಮನ್ನು ಸ್ಟಾರ್ಟ್ ಮಾಡಿದ್ದೆ ಈ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್, ಜೈವಿಕ ಕೃಷಿ ಅಂತ ಕರಿತೀವಲ್ಲ, ಅದಕ್ಕಾಗಿಯೇ ಈ ವಂದನಾ ಶಿವ ಅವರು ನವಧಾನ್ಯವನ್ನು ಸ್ಟಾರ್ಟ್ ಮಾಡಿದರು. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ವಾಟ್ ಹ್ಯಾಸ್ ರಿಪ್ಲೇಸ್ ಟೆರಾ ಮಾಡ್ರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಆಲ್ರೆಡಿ ಬಂದಿತ್ತು, ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಪ್ಷನ್ಸ್ ನೋಡಿ, ಮೊನೋಕಲ್ಚರ್, ಡೆಡ್ ಅರ್ತ್, ಟೆರಾನಲ್ಲಿಸ್, ಅಗ್ರಿಕಲ್ಚರ್ ಅಂತ ಇದೆ. ಟೆರ್ರಾ ಮಾಡ್ರೆ ಅಂತಂದರೆ ಮದರ್ ಅರ್ತ್ ಅನ್ನೋದನ್ನು ಯಾವುದು ರಿಪ್ಲೇಸ್ ಮಾಡಿದೆ ಅಂದರೆ ಟೆರ್ರಾನಲ್ಲಿಸ್, ಅಂದರೆ ಎಂಟಿ ಲ್ಯಾಂಡ್ ರೆಡಿ ಫಾರ್ ಅಕ್ಯುಪೇಷನ್ ಅಂತ ತಾವು ಆಲ್ರೆಡಿ ಆನ್ಸರ್ ಮಾಡಿದ್ರಿ. ಈ ಟೆರ್ರಾ ಮಾಡ್ರೆ ಅನ್ನೋದನ್ನು ಈ ಟೆರ್ರಾನಲ್ಲಿಸ್ ರೀಪ್ಲೇಸ್ ಮಾಡಿದೆ ಅನ್ನೋದನ್ನು ತಾವು ಪಾಠದಲ್ಲಿ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ಬೋದು ನೋಡಿ. ದ ಮೇಜರ್ ಶಿಫ್ಟ್ ದ ಅರ್ತ್ ಡೆಮಾಕ್ರಸಿ ಹ್ಯಾಸ್ ಬ್ರಾಟ್ ಇನ್ ಈಸ್ ಶಿಫ್ಟ್ ಫ್ರಮ್. ಈ ಅರ್ತ್ ಡೆಮಾಕ್ರಸಿಯಿಂದ ಒಂದು ಮೇಜರ್ ಶಿಫ್ಟ್ ಆಗುತ್ತೆ, ಅದು ಯಾವುದು ಅಂತ, ಯಾವುದರಿಂದ ಯಾವುದು ಶಿಫ್ಟ್ ಆಯಿತು ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್, ಆಪ್ಷನ್ ಬಿ ಆಂಥ್ರೋಪೋಸೆಂಟ್ರಿಸಮ್ ಟು ಡೆಮಾಕ್ರಸಿ, ಆಪ್ಷನ್ ಸಿ ಎಕೋಸೆಂಟ್ರಿಸಮ್ ಟು ನಾನ್ ಸೆಂಟ್ರಿಸಮ್, ಆಪ್ಷನ್ ಡಿ ಆಂಥ್ರೋಪೋಸೆಂಟ್ರಿಸಮ್ ಟು ಮೋನೋಕಲ್ಚರ್ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಆಂಥ್ರೋಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್. ಆಂಥ್ರೋಪೋಸೆಂಟ್ರಿಸಮ್ ಅಂತಂದರೆ ಆಂಥ್ರೋ ಅಂತಂದರೆ ಹ್ಯೂಮನ್, ಮನುಷ್ಯನೇ ಎಲ್ಲದಕ್ಕೂ ಕೇಂದ್ರ, ಮನುಷ್ಯನಿಗಾಗಿಯೇ ಈ ಭೂಮಿ ಮೇಲೆ ಪ್ರಕೃತಿ ಎಲ್ಲ ಇದೆ ಅಂತ ತಿಳ್ಕೊಂಡ್ರೆ ಇದು ಆಂಥ್ರೋಪೋಸೆಂಟ್ರಿಸಮ್. ಎಕೋಸೆಂಟ್ರಿಸಮ್ ಅಂತಂದರೆ ಎಕೋ ಅಂತಂದರೆ ಪರಿಸರ, ಪ್ರಕೃತಿನೇ ಸೆಂಟರ್, ಪ್ರಕೃತಿಯ ಒಂದು ಭಾಗವಾಗಿ ಮಾತ್ರ ನಾವು ಇಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋದು ಎಕೋಸೆಂಟ್ರಿಸಮ್. ಇದು ಅರ್ತ್ ಡೆಮಾಕ್ರಸಿಯಿಂದ ಈ ಪರಿವರ್ತನೆ ಆಯಿತು ಅಂತ ಪಾಠದಲ್ಲಿ ನಾವು ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ, ಅಕಾರ್ಡಿಂಗ್ ಟು ಟ್ಯಾಗೋರ್ ವಾಟ್ ಹ್ಯಾಸ್ ಹೆಲ್ಪ್ ದ ಇಂಟೆಲೆಕ್ಚುಯಲ್ ಎವಲ್ಯೂಷನ್ ಆಫ್ ಮ್ಯಾನ್. ಮನುಷ್ಯನ ಒಂದು ಬೌದ್ಧಿಕ ಬೆಳವಣಿಗೆ ಆಗೋದಕ್ಕೆ ಯಾವುದು ಸಹಾಯ ಮಾಡಿತು ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಪ್ರಕಾರ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ದ ಟ್ರೀಸ್ ಆಫ್ ದ ಫಾರೆಸ್ಟ್, ಆಪ್ಷನ್ ಬಿ ದ ಪೀಸ್ ಆಫ್ ದ ಫಾರೆಸ್ಟ್, ಆಪ್ಷನ್ ಸಿ ದ ವೆಲ್ತ್ ಆಫ್ ದ ಫಾರೆಸ್ಟ್, ಆಪ್ಷನ್ ಡಿ ಟಿಂಬರ್ ಆಫ್ ದ ಫಾರೆಸ್ಟ್ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ತೀರಾ. ಆಪ್ಷನ್ ಬಿ ದ ಪೀಸ್ ಆಫ್ ದ ಫಾರೆಸ್ಟ್. ಈ ಕಾಡಿನಲ್ಲಿರ್ತಕ್ಕಂಥ ಶಾಂತಿ ಪ್ರಶಾಂತತೆ ಏನಿದೆ ಅದು ಮನುಷ್ಯನ ಬೌದ್ಧಿಕ ಬೆಳವಣಿಗೆಗೆ ಸಹಾಯ ಮಾಡ್ತು ಅನ್ನೋದನ್ನು ಆ ಪಾಠದಲ್ಲಿ ನೋಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ಹೇಗಿದೆ ನೋಡಿ. ಅಕಾರ್ಡಿಂಗ್ ಟು ದ ಪ್ರಾಮಿನೆಂಟ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಕಾರ್ಮ್ಯಾಕ್ ಕಲಿನನ್, ಅಪರ್ಥೈಡ್ ಮೀನ್ಸ್. ಇಲ್ಲಿ ಕಾರ್ಮ್ಯಾಕ್ ಕಲಿನನ್ ಅವ್ರ ಪ್ರಕಾರ ಅಪರ್ಥೈಡ್ ಅಂದರೆ ಆ ಪದದ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಸಪರೇಟ್ನೆಸ್, ಆಪ್ಷನ್ ಬಿ ಮೊನೋಕಲ್ಚರ್, ಆಪ್ಷನ್ ಸಿ ಡೈವರ್ಸಿಟಿ, ಆಪ್ಷನ್ ಡಿ ಯೂನಿಟಿ ಅಂತ ಇದೆ. ತಾವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸಪರೇಟ್ನೆಸ್. ಅಪರ್ಥೈಡ್ ಅಂತಂದರೆ ನಾನು ಬೇರೆ ನೀನು ಬೇರೆ, ನಾವಿಬ್ಬರು ಸಪರೇಟ್ ಅಂತಕ್ಕಂಥ ಭಾವನೆಗೆ ಅಪರ್ಥೈಡ್ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ಟ್ಯಾಗೋರ್ಸ್ ರೈಟಿಂಗ್ ದ ಫಾರೆಸ್ಟ್ ಸಿಂಬಲೈಸ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಬರವಣಿಗೆಗಳೇನಿದ್ದಾವೆ ಅದರಲ್ಲಿ ಈ ಕಾಡುಗಳು ಏನನ್ನು ಸಿಂಬಲೈಸ್ ಮಾಡ್ತವೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಯೂನಿವರ್ಸಿಟಿ, ಆಪ್ಷನ್ ಬಿ ದ ಯೂನಿವರ್ಸ್, ಆಪ್ಷನ್ ಸಿ ಎ ಯೂನಿಯನ್, ಆಪ್ಷನ್ ಡಿ ಎ ಯೂನಿಟಿ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ದ ಯೂನಿವರ್ಸ್. ಈ ಕಾಡು ಇಡೀ ವಿಶ್ವವನ್ನೇ ಸಿಂಬಲೈಸ್ ಮಾಡುತ್ತೆ ಅಂತ ಟ್ಯಾಗೋರ್ ಅವ್ರ ರೈಟಿಂಗ್ಸಲ್ಲಿ ನಾವು ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಬಿಕಮ್ಸ್ ದ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಂಟೆಸ್ಟ್ ಅಕಾರ್ಡಿಂಗ್ ಟು ವಂದನಾ ಶಿವ. ವಂದನಾ ಶಿವ ಅವ್ರ ಪ್ರಕಾರ ಈ ಕಾನ್ಫ್ಲಿಕ್ಟ್ ಮತ್ತು ಕಂಟೆಸ್ಟ್ಗೆ ಮೂಲ ಕಾರಣ ಯಾವುದಾಗತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪಾಠದಲ್ಲಿ ಬರುತ್ತೆ. ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಡೈವರ್ಸಿಟಿ ವಿತೌಟ್ ಯೂನಿಟಿ, ಡೈವರ್ಸಿಟಿ ವಿತ್ ಯೂನಿಟಿ, ಡೈವರ್ಸಿಟಿ ವಿತೌಟ್ ನೇಚರ್, ಯೂನಿಟಿ ವಿತೌಟ್ ಡೈವರ್ಸಿಟಿ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಡೈವರ್ಸಿಟಿ ವಿತೌಟ್ ಯೂನಿಟಿ.
ಡೈವರ್ಸಿಟಿ ಇತ್ತು ಆದರೆ ಅದರ ಮಧ್ಯಕ್ಕೆ ಯೂನಿಟಿ ಅನ್ನೋದೇ ಇಲ್ಲ ಅಂತಂದರೆ ಅದು ಅವ್ರವ್ರ ಮಧ್ಯಕ್ಕೆ ಹೋರಾಟ ಮತ್ತು ಕಾನ್ಫ್ಲಿಕ್ಟ್ಗಳಿಗೆ ಮೂಲ ಕಾರಣ ಆಗುತ್ತೆ ಅನ್ನೋದನ್ನು ಪಾಠದಲ್ಲಿ ನೋಡಿದ್ದೀವಿ. ಹಾಗೆಯೇ ಯೂನಿಟಿ ಇತ್ತು ಆದರೆ ಅಲ್ಲಿ ಡೈವರ್ಸಿಟಿ ಇಲ್ಲ ಅಂತಂದರೆ ಏನಾಗುತ್ತೆ, ಬಿಕಮ್ಸ್ ದ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಂಟ್ರೋಲ್. ಯೂನಿಟಿ ಇದ್ದರೂ ಕೂಡ ಅಲ್ಲಿ ಡೈವರ್ಸಿಟಿ ಅನ್ನೋದಿಲ್ಲ ಅಂತಂದರೆ ಬೇರೆಯವರು ಬಂದು ನಮ್ಮನ್ನು ಆಕ್ರಮಿಸಿಕೊಂಡು ನಮ್ಮ ಮೇಲೆ ಅಧಿಕಾರ ನಡೆಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಈ ಪಾಠದಲ್ಲಿ ನೋಡಿದ್ದೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅನ್ನುವಂಥ ವಂದನಾಶಿ ಅವರು ಬರೆದಿರ್ತಕ್ಕಂಥ ಪಾಠದಿಂದ ಮುಖ್ಯವಾಗಿ ಯಾವ ರೀತಿಯಾಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತವೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳು ಏನು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಕ್ಲಾಸನ್ನು ಇಲ್ಲೇ ಮುಗಿಸ್ತಾ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.